ನನಗೆ ಇವತ್ತು ರೀಲ್ಸ್ ಮಾಡೋ ಕಾಲಾಗ ಎಡಿಟ್ ಮಾಡೋದು ಏನು ಪ್ಲಾನ್ ಗೊತ್ತಲ್ಲಾರ ಸಲಿಗೆ ತಲೆ ಅಂಬುದು ಡಿಮ್ ಮತ್ತೆ ಕೆರೆ ಹಿಡಿದು ಹೋಗ್ಬಿಟ್ಟಿತ್ತು ನೋಡ್ರಿ. ಅದ್ರಾಗ ಬೇರೆ ಇವತ್ತು ಇರೋ ಬರೋ ನೆನಪು ಎಲ್ಲ ಬಂದು ನನ್ನ ಮಕ್ಕ ನೋಡ್ರಿ ಹಿಂಗ ಅಳು ಬಂದಂಗ ಆಗ್ಬಿಟ್ಟಿತ್ತು. ಯಾಕಪ್ಪ ಅಂದ್ರೆ ರೀಲ್ಸ್ ಮಾಡ್ಬೇಕಂದ್ರೆ ಯಾರು ಸಪೋರ್ಟು ಮಾಡಲ್ಲ, ಈ ಕಡೆ ವಿಡಿಯೋಸ್ ಮಾಡಿಬಿಟ್ರೆ ಕಷ್ಟಪಟ್ಟು ಲೈಕು ಮಾಡಲ್ಲ, ಶೇರು ಮಾಡಲ್ಲ. ಇನ್ನೇನ್ ಮಾಡ್ಬೇಕು ಹೇಳ್ರಿ? ಏನ್ ಹೇಳಕ್ ಉಳ್ದೈತಿ? ಹೇಳಕ್ಕಂತೂ ಉಳ್ದಿರೋದು ಒಂದೇ, ನಾನು ವಿಡಿಯೋಸ್ ಮಾಡೋದು ಸ್ಟಾಪ್ ಮಾಡ್ಬೇಕು, ಇಲ್ಲ ಯಾವ್ದಾರು ಹೊಸ ಕಂಟೆಂಟ್ ಕೊಡ್ಬೇಕಂತ. ಅದು ಬಿಟ್ರೆ ಮತ್ತಿನ್ನೇನಿಲ್ಲ ಉಳ್ದಿರೋದು. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಬಿಟ್ಟು ಹೊಲ ಮನೆ ಕೆಲಸ ಮಾಡ್ಕೊಂತ ಆರಾಮಿರ್ಬೇಕಂತ. ಇಷ್ಟೆಲ್ಲ ಫೀಲ್ ಮಾಡಿದ್ ಸಾಕು. ಮಂಚೆಣ್ಣವ್ರು ಬಂದಾರ, ಕಟಿಂಗ್ ಪುಲರ್ ಎಲ್ಲಿ ಇಟ್ಟಿದ್ದಿ, ಕಟಿಂಗ್ ಪುಲರ್ ಕೊಡ್ಬಾ ಅಂತ ನಮ್ಮಪ್ಪ ಕರೆದ. ಅದಕ್ಕಂತ ಹೊಂಟ್ ಬಿಟ್ಟಿನ್ ನೋಡ್ರಿ ಮಂಚ ಎಳೆಲ್ಗಿ ಹೆಂಗ್ ಹೇಳ್ತಾರ ನೋಡ್ಬೇಕಂತ. ನಾನು ಹೋಗಷ್ಟಿಗೆ ಅವರೇ ಕಟಿಂಗ್ ಪುಲರ್ ಹುಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನೋಡ್ರಿ ಮಂಚ ಎಳ್ಯಾಕ. ಅಲ್ಲಿ ಮಂಚ ಎಳೆದ್ ನೋಡಿದ್ದಾಯ್ತಂದ್ ಇಲ್ಲಿ ಬಂದ್ ನೋಡ್ತು ನಮ್ ಮಾಡು ಹಿಂಗ್ ಹೇಳ್ತಿತ್ತು. ಅಲ್ಕ ನನ್ನ ಮಗ ತೊಟ್ಟಿನ ಮಗ ಬೇಗನೆ ಬಂದ್ಬಿಟ್ಟ, ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆ ತಿಂತಿದ್ದೀವಿ ಗೋಳಿ ಮಗ ಬಂದೇ ಬಿಟ್ಟ. ಇಷ್ಟ ಆಗಿತ್ತು ನೋಡ್ರಿ ಔಡ ತಮ್ಮನೆಲ್ಲ ಹೋಗು. ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಇಲ್ಲಾಂದ್ರೆ ಅದನ್ನು ಏನು ಮಾಡಬೇಡಿ. ಬಾಟಾ ಬಾಯ್ ಬಾಯ್.